ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ. ನಾವು ಸಾಮಾನ್ಯವಾಗಿ ಮೆಂತ್ಯ ಬಾತು, ಪುದೀನ ಬಾತು ಹೀಗೆ ಸೊಪ್ಪುಗಳಿಂದ ಬಾತ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಪೆಷಲಾಗಿ ಪಾಲಕ್ ಸೊಪ್ಪಿನ ಬಾತನ್ನ ಹೇಗೆ ಮಾಡೋದು ಅಂತ ತುಂಬ ಸಿಂಪಲಾಗಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಬಾಣಲಿಲಿ ಪಾಲಕ್ ಬಾತನ್ನ ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಒಂದು 3 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ಯಾವಾಗಲೂ ನಾವು ಸಾಸಿವೆನ ಸಿಡಿಸ್ಬೇಕಾಗುತ್ತೆ. ಅದಾದಮೇಲೆ ನಾವು ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಬೇಕಾಗುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ನಮ್ಮಲ್ಲಿ ಮನೇಲಿ ಏನೇನಿರುತ್ತೋ ಅದನ್ನು ಹಾಕ್ಕೊಬೇಕು. ಅದರ ಹಸಿ ವಾಸನೆ ಹೋದ್ಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲನ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಣ್ಣೆಯಲ್ಲಿ ಎಲ್ಲ ಪದಾರ್ಥಗಳನ್ನು ನಾವು ಸಮನಾಗಿ ಹುರ್ಕೊಬೇಕಾಗುತ್ತೆ. ಹಾಗೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಬಾಡಾದಮೇಲೆ ಒಂದು ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಒಂದು 50 ಗ್ರಾಮು ಬೀನ್ಸು, ಒಂದು ಸಣ್ಣ ನವಿಲುಕೋಸನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತರಕಾರಿಗಳು ಹಾಕಿರೋದ್ರಿಂದ ಮಕ್ಕಳೆಲ್ಲ ತುಂಬ ಈ ಬಾತ್ಗಳೆಲ್ಲ ಮಾಡಿದಾಗ ತರಕಾರಿಗಳನ್ನ ಅವರು ಸೈಡ್ಗಿರ್ತಾರೆ ತಿಂತಾರೆ. ಆ ಉದ್ದೇಶದಿಂದ ಒಂದು ಸ್ವಲ್ಪ ತರಕಾರಿಗಳನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 50 ಗ್ರಾಮ್ ಬಟಾಣಿನ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ ತರಕಾರಿಗಳನ್ನ. ಈಗ ಅಷ್ಟರೊಳಗಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೀರು ಹಾಕ್ತಲೇ ತರಿಯಾಗಿ ರುಬ್ಬಾದ್ಮೇಲೆ ಒಂದು ಟೊಮೊಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ರುಬ್ಬಿರೋ ಮಸಾಲದ ಜೊತೆಗೆ ಒಂದು ಕಟ್ಟು ನಾನು ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ನುಣ್ಣಗೆ ರುಬ್ಕೊತೀನಿ. ನೋಡಿ, ಈಗ ಎಲ್ಲ ಮಸಾಲನೂ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಕಟ್ಟು ಪಾಲಕ್ನ ಉಪಯೋಗ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇನ್ನೊಂದು ಸಲ ಪಾಲಕನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಟೋಟಲು ಇಲ್ಲಿ ನಾನು ಪಾಲಕ್ ಬಾತ್ ಮಾಡೋದಕ್ಕೆ 2 ಕಟ್ಟು ಪಾಲಕನ್ನು ಉಪಯೋಗ ಮಾಡಿದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ನಾನು ರುಬ್ಕೊಂಡಿದ್ದಾಯಿತು. ಈಗ ಮಸಾಲ ಎಲ್ಲ ರೆಡಿಯಾಗಿದೆ. ಒಂದು 10 ನಿಮಿಷ ನಾನು ತರಕಾರಿಗಳನ್ನ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಈ ರೀತಿ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳೋದ್ರಿಂದ ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ವಲ್ಲ, ತರಕಾರಿಗಳು ಇಲ್ಲಾಂದರೆ ಬೇಯೋದಿಲ್ಲ. ಅನ್ನ ಬೇಯೋದ್ರೊಳಗಡೆ ನಾವು ತರಕಾರಿಗಳನ್ನ ಬೇಯಿಸ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು 10 ನಿಮಿಷ ನಾವು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ತರಕಾರಿ ಎಲ್ಲ ಬೇಯುತ್ತೆ. ಈಗ ರುಬ್ಬಿರೋ ಮಸಾಲಾನ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ, ಪಾಲಕಿನ ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಬಾಡಿಸ್ಕೊಬೇಕಾಗುತ್ತೆ. ಇವತ್ತು ನಾನು ಬಾತ್ ಮಾಡೋದಕ್ಕೆ ಕುಕ್ಕರ್ ಉಪಯೋಗ ಮಾಡ್ತಾಯಿಲ್ಲ. ನೋಡಿ, ಈಗ ಬಾಣಲಿಲಿ ಮಾಡ್ತಾಯಿದ್ದೀನಿ. ಈ ರೀತಿ ಬಾಣಲಿಲಿ ಮಾಡಬೇಕಾದ್ರೆ ಆದಷ್ಟು ತಳ ದಪ್ಪ ಇರೋ ಪಾತ್ರೆನ ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ತಳ ಎಲ್ಲ ಸೀದೋಗೋ ಚಾನ್ಸ್ ಇರುತ್ತೆ. ನೋಡಿ, ಈಗ ಹಸಿ ವಾಸನೆ ಹೋಗೋವರೆಗೂ ನಾನು ಬಾಡಿಸ್ಕೊಟ್ಟಿದ್ದೀನಿ. ಆದಷ್ಟು ಪಾಲಕ್ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಒಂದು 4ರಿಂದ 5 ನಿಮಿಷ ನಾವು ಬಾಡಿಸ್ಕೊಬೇಕಾಗುತ್ತೆ. ಈಗ ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನಾನು ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಾದಮೇಲೆ ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆಯೇ ಸ್ಕಿಪ್ ಮಾಡ್ಬೋದು. ಈಗ ಮಸಾಲ ಪದಾರ್ಥಗಳನ್ನ ಹಾಕಾದ್ಮೇಲೆ ಎಲ್ಲ ನೀಟಾಗಿ ಎಲ್ಲ ಪದಾರ್ಥಗಳು ಮಸಾಲ ಪದಾರ್ಥಗಳು ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಮಸಾಲ ಪದಾರ್ಥಗಳನ್ನ ಸೇರಿಸಾದ್ಮೇಲೆ ಈಗ ಅಕ್ಕಿನ ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ 3/4 kg ಅಕ್ಕಿನ ಹಾಕ್ಕೊತಾ ಇದ್ದೀನಿ. 3/4 kg ಅಕ್ಕಿಗೆ ನಾನು 2 ಕಟ್ಟು ಪಾಲಕ್ ಸೊಪ್ಪನ್ನು ಉಪಯೋಗ ಮಾಡಿದ್ದೀನಿ. ನಿಮಗೆ ಎಷ್ಟು ಅಕ್ಕಿನ ಹಾಕ್ಕೊತೀರೋ, ನೀವು ಎಷ್ಟು ಬಾತ್ ಮಾಡ್ತೀರೋ ಅದ್ರ ಮೇಲೆ ನೀವು ಪಾಲಕ್ ಸೊಪ್ಪನ್ನು ಹೆಚ್ಚು ಕಡಿಮೆ ಮಾಡ್ಕೊಬೇಕಾಗುತ್ತೆ. ಒಂದು 10 ನಿಮಿಷ ನೆನೆಸಿದ ಅಕ್ಕಿನ ಸೇರಿಸ್ಕೊಂಡಾದ್ಮೇಲೆ ಈಗ ನೀಟಾಗಿ ಎಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಬಾಣಲೆನೇ ಮಾಡೋದ್ರಿಂದ ಆದಷ್ಟು ನಾವು ನೆನೆಸಿದ ಅಕ್ಕಿ ಹಾಕೋದ್ರಿಂದ ಬೇಗನೆ ಆಗುತ್ತೆ. ಇಲ್ಲಾಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಅರ್ಜೆಂಟಾಗಿ ಹೋಗುತ್ತೆ, ಮಾಡೋದಕ್ಕಾಗೋದಿಲ್ಲ. ಈಗ ಬಿಸಿ ನೀರನ್ನು ನಾನು ಎಷ್ಟು ಬೇಕೋ ಅಷ್ಟು ಅನ್ನ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ನಿಮಗೆ ಅದ ಗೊತ್ತಿರುತ್ತಲ್ವ, ಹಾಗೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಯಾವತ್ತೂ ಮೆಜರ್ಮೆಂಟಲ್ಲಿ ಹಾಕೋದಿಲ್ಲ. ನನಗೆ ಎಷ್ಟು ಗೊತ್ತಿರುತ್ತೆ ಅದೆಲ್ಲ ಗೊತ್ತಿರುತ್ತೆ, ಹಾಗಾಗಿ ಹಾಗೇ ಹಾಕ್ಕೊಡ್ತೀನಿ. ಆದಷ್ಟು ಬಿಸಿ ನೀರು ಹಾಕೋದ್ರಿಂದ ಬೇಗ ನಾವು ಬಾತುಗಳನ್ನ ರೆಡಿ ಮಾಡ್ಕೊಬೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಎಲ್ಲನ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು
ಈಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ತುಂಬ ಸಿಂಪಲಾಗಿ ಮಾಡ್ಬೋದು, ಎಷ್ಟು ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಯಾರೂ ಪಾಲಕ್ ಬಾತನ್ನ ಮಾಡೋದಿಲ್ಲ, ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಪಾಲಕ್ ಬಾತನ್ನ ಮಾಡೋದಿಲ್ಲ. ನನಗೆ ಗೊತ್ತಿರಲಿಲ್ಲ, ತುಂಬ ದಿನದಿಂದ ನಾನು ಪಾಲಕ್ ಬಾತನ್ನ ಮಾಡಿರಲಿಲ್ಲ. ನನ್ನ ಆಜ್ಞೆಯವರು ಯಾವಾಗಲೂ ಹೇಳ್ತಿರೋರು ಪಾಲಕ್ ಬಾತ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆದರೆ ಹೇಗಿರುತ್ತೋ ಅಂತಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ, ಮಾಡಿದ್ರೆ ನಾವು ತಿನ್ನೋದಕ್ಕಾಗುತ್ತೋ ಇಲ್ವೋ ಅಂತ. ನಾನು ತಿಂದಿರಲೇ ಇಲ್ಲ, ಮಾಡೋರ್ಲೇ ಇಲ್ಲ. ಅದಾದಮೇಲೆ ನೋಡೋಣ ಅಂತಂದ್ಬಿಟ್ಟು ಒಂದು ಸಲ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಒಂದು 5 ನಿಮಿಷ ಆಗಿದೆ, ನಾನು ಉರಿ ಜಾಸ್ತಿ ಇಟ್ಬಿಟ್ಟೆ, ಇಷ್ಟೊತ್ತು ಬೇಯಿಸಿದೆ. ಅದಾದಮೇಲೆ ನಾವು ಈಗ ಬಾಣಲಿಲಿ ಮಾಡಿರೋದ್ರಿಂದ ಒಂದು ಸಲ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಮತ್ತೆ ಬಾಯಿ ಮುಚ್ಚಿಬಿಟ್ಟು ಸಣ್ಣ ಉರಿಲಿ ಒಂದು 10 ನಿಮಿಷ ನಾವು ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಪಾಲಕ್ ಪಲಾವನ್ನ ರೆಡಿ ಮಾಡ್ಕೊಬೋದು. ಪಾಲಕ್ ಬಾತು ಅಥವಾ ಪಾಲಕ್ ಪಲಾವ್ ಅಂತ ಅನ್ಬೋದು. ನಾನು ಆದಷ್ಟು ಎಲ್ಲ ಬಾತುಗಳಿಗೂ ತರಕಾರಿಗಳನ್ನ ಉಪಯೋಗ ಮಾಡ್ತಾಯಿರ್ತೀನಿ. ನನ್ನ ಮಕ್ಕಳೆಲ್ಲ ಬೈತಾ ಇರ್ತಾರೆ, ಏನಮ್ಮ ಎಲ್ಲ ಬಾತುಗಳಿಗೂ ನೀನು ತರಕಾರಿಗಳ್ನ ಹಾಕ್ತಾಯಿರ್ತೀಯ ಅಂತ. ಆದರೆ ಬೇರೆ ನಾವು ಸಾಂಬಾರೆಲ್ಲ ಮಾಡಿದಾಗ ತರಕಾರಿಗಳ್ನೆಲ್ಲ ಎತ್ತಿಡ್ತಾರೆ. ಈ ರೀತಿ ಬಾತು ಪಲಾವೆಲ್ಲ ಮಾಡಿದಾಗ ತುಂಬ ತರಕಾರಿಗಳ್ನ ಯಾರೂ ಅಷ್ಟು ಬಿಸಾಡೋದಿಲ್ಲ, ತರಕಾರಿಗಳ್ನ ತೆಗೆದ್ಬಿಟ್ಟು ಸೈಡ್ಗಿಡೋದಿಲ್ಲ. ಹಿಂಗನ್ನ ತಿನ್ನಲಿ ಅನ್ನೋ ಉದ್ದೇಶದಿಂದ ನಾನು ತರಕಾರಿಗಳ್ನ ಹಾಕ್ತೀನಿ. ಹಾಗಾಗಿ ನೀವೂ ಸಹ ಆದಷ್ಟು ಟ್ರೈ ಮಾಡಿ, ಒಂದೊಂದು ತರಕಾರಿಗಳನ್ನಾದರೂ ಹಾಕೋದಕ್ಕೆ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ಟೇಸ್ಟಿಯಾದ ಪಾಲಕ್ ಬಾತನ್ನ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನಾನು ಇವತ್ತು ಪಾಲಕ್ ಬಾತನ್ನ ಕುಕ್ಕರಲ್ಲಿ ಮಾಡಿಲ್ಲ, ಬಾಣಲಿಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಕೊನೆಯದಾಗಿ ಎಳೆ ಕರಿಬೇವು ಸಿಕ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಆದಮೇಲೆ ನಾವು ಊಟ ಮಾಡೋದಕ್ಕೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾದ ಪಾಲಕ್ ಬಾತನ್ನು ನಾವು ಬಡಿಸಿದ್ರೆ ಅವರೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ TV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಸಹಾಯ ಆಗುತ್ತೆ, ನನಗೂ ಸಹ ಹೆಲ್ಪ್ ಆಗುತ್ತೆ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ಪಾಲಕ್ ಬಾತ್ ಅಂತ ಅಂದ್ಬಿಟ್ಟು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.